ನಮಸ್ಕಾರ ಎಲ್ರಿಗೂ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ರಾಜ್ಯಾಧ್ಯಕ್ಷರು, ಇವರ ಬಣ ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಕೆ.ಪಿ. ರಾಜು ಅವರ ಸಮ್ಮುಖದಲ್ಲಿ ಸೋಮವಾರಪೇಟೆಯ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಈ ದಿನಾಂಕ 28/4/2026 ಮಂಗಳವಾರ ಸಂಜೆ ನಡೆಯುತ್ತಿದೆ. ಸ್ಥಳ ಸೋಮವಾರಪೇಟೆಯ ಕನ್ನಡ ಸಾಹಿತ್ಯ ಭವನ, ಸೋಮವಾರಪೇಟೆ. ನಾರಾಯಣಗೌಡರ ಬಣದ ಪದಾಧಿಕಾರಿಗಳ ಆಯ್ಕೆ ಪದಗ್ರಹಣ ಕಾರ್ಯಕ್ರಮ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಜ್ಯೋತಿ ಪದುಪಂಜೇರವರು ಆಗಮಿಸಿದ್ದಾರೆ. ಅವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ದೇವಾಂಗರವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃದಯ ತುಂಬಿಸಿದ ಸ್ವಾಗತವನ್ನು ಕೋರುತ್ತಾ ಅವರು ವೇದಿಕೆ ಆಗಮಿಸ್ಬೇಕಂತ ಕೇಳ್ಕೊಳ್ತೀವಿ. ಮಹಿಳಾ ತಾಲೂಕು ಅಧ್ಯಕ್ಷರು ಆನ್ಗಲ್ ರೂಪಾ ಗಣೇಶ್ ರವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ವಿ. ಅದೇ ರೀತಿ ಮಹಿಳಾ ನಗರ ಅಧ್ಯಕ್ಷರು ಅನಿತಾ ದೇವಾಂಗ ಇವರು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಿದ್ವಿ. ಅದೇ ರೀತಿ ಕೊಡಗು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಚಾಲಕರಾದಂಥ ಗೋವಿಂದರಾಜ್ರವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಬಂದು ಆಗಮಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರು ನನ್ನ ಮಿತ್ರರಾದಂಥ ಎಸ್.ಎ. ವಿಜೇತ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇಂದಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಾರ್ಯಕರ್ತರಾದಂಥ ಪ್ರವೀಣ್ ರವರು, ಜಗದೀಶ್ ರವರು, ದೀಪು ರವರು, ಪ್ರವೀಣ್ ರವರು, ದಾಮೋದರ್ ರವರು, ಇಲ್ಲಿ ಆಗಮಿಸಿರುವ ಇನ್ನಿತರ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಿದ್ದೀವಿ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದಂಥ ಜ್ಯೋತಿ ಪದುಪಂಜರ್ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ದಿವ್ಯಾ ದೇವಾಂಗ ಇವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಹಿಳಾ ತಾಲೂಕು ಅಧ್ಯಕ್ಷರಾದಂಥ ಆನ್ಗಲ್ ರೂಪಾ ಗಣೇಶ್ ರವರು ಇದ್ದಾರೆ. ಅವರಿಗೂ ಕೂಡ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಿದ್ವಿ. ಮಹಿಳಾ ನಗರ ಅಧ್ಯಕ್ಷರಾದ ಅನಿತಾ ದೇವಾಂಗರ್ ಅವರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಿಜೇತ್ರವರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಿದ್ದೀವಿ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ರವರು, ದಾಮೋದರ್ ರವರು, ಜಗದೀಶ್ ರವರು ಎಲ್ಲರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಿದ್ದೀವಿ. ಅದೇ ರೀತಿ ಗೋವಿಂದರಾಜ್ರವರಿಗೂ ಕೂಡ ಸಂಚಾಲಕರು, ಇವರು ಹಲವಾರು ದಿನ ಸೋಮವಾರಪೇಟೆಗೆ ಆಗಮಿಸಿ ನನ್ನ ಒಂದು ಸಂಪರ್ಕ ಮಾಡಿ ನನಗೆ ಖಂಡಿತವಾಗ್ಲೂ ಸೋಮವಾರಪೇಟೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಒಟ್ಟು ಹಾಕ್ಲಿಕ್ಕೆ ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಒಟ್ಟು ಹಾಕ್ಲಿಕ್ಕೆ ಕಾರಣಕರ್ತ ನಾನು. ಸೋಮವಾರಪೇಟೆಯಲ್ಲಿ ನಾರಾಯಣಗೌಡರ ಬಣದ ಸೋಮವಾರಪೇಟೆಯಲ್ಲಿ ಒಟ್ಟು ಹಾಕಿದೆ ನಾನು ಅಂತ ಹೇಳ್ತಾ ನನಗೀಗ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟವರಿಗೆ ಎಲ್ಲರಿಗೂ ನಾನು ಕೂಡ ವಂದಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನಾದ್ರು ಸಂಘಟನೆ ಬಗ್ಗೆ ಏನಾದ್ರು ನಿಮಗೆ ಸಲಹೆ ಸೂಚನೆ ಅಥವಾ ಅನುಮಾನಗಳು ಯಾವ್ದಾದ್ರು ಇದ್ರೆ ನೀವು ಕೇಳ್ಬೋದು. ದಾಮೋದರ ಅಂತ, ನಾನು ಚೌಲು ಗ್ರಾಮ ಬಿಳಿಕಿ ಕುಪ್ಪದಲ್ಲಿ ವಾಸಿರೋದು. ನಾನು ಹಲವಾರು ವರ್ಷದಿಂದ ಹಲವಾರು ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತಿದ್ದೀನಿ. ನಾರಾಯಣಗೌಡರು ಬಂದಲ್ಲೂ ಕೂಡ ನಾನು ತುಂಬ ಕೆಲಸವನ್ನು ಮಾಡಿದ್ದೀನಿ. ಸಂಘಟನೆ ಮಾಡೋಣ, ರಕ್ಷಣಾ ವೇದಿಕೆನ ಒಳ್ಳೆ ಮಟ್ಟಿಗೆ ಸೋಮವಾರಪೇಟೆ ಬೆಳೆಸೋಣ ಅಂತ ಈ ಮೂಲಕ ಹೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದೇ ತರ ಈ ಸಂಘಟನೆಯಲ್ಲಿ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಕುಶಲ್ ಗೌಡ್ರು ಅಂತ ಹೇಳಿ. ಉಳಿಸ್ಕೊಳ್ಳೋದು ಅದೇ ಅದನ್ನ ಹೇಳ್ತೀವಿ. ಓಪನ್
ಬಹಿರಂಗ ಮಾತಾಡ್ತೀನಿ. ಯಾಕೆಂತ ಅದರಿಂದ ನಿಮಗೆ ನೋವಾಗಿದೆ. ಹಾ ಈಗ ನೀವು ಸಂಘಟನೆ ಮತ್ತೆ ಸೇರ್ತಾ ಇದ್ದೀರಿ. ಹೌದೌದು. ಇದೇ ತಪ್ಪು ಮುಂದೆ ಆಗ್ದಿರೋ ತರ ನಿಮ್ಮ ಬೆಂಬಲದಿಂದ ನೀವು ನೋಡ್ಕೊಳ್ಳೋ ಭರವಸೆ ನಮಗೆ ಕೊಡ್ತೀರಾ? ನಾವು ಕೊಡ್ತೀವಿ ಖಂಡಿತ. ಖಂಡಿತ. ನಾನೀಗ ಸಕ್ರಿಯವಾಗಿ ಇಲ್ಲಿ ಸ್ವಾಗತ ಸಕ್ರಿಯವಾಗಿ ನಮ್ಮ ಪುಷ್ಪಗಿರಿ ಛಾಯಾಗ್ರಾಹಕರ ಸಂಘದ ತಾಲೂಕಿನ ಉಪಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ನಾನು ಮುಂಚೆ ಕಾವಲು ಪಡೆಯಲ್ಲಿ ನಾನು ನಗರಾಧ್ಯಕ್ಷನಾಗಿದ್ದೇನೆ. ಹೋಗೋಣ ಅಂತ ಹೊಂಟು ಒಂದು ಮನಸ್ಸಾಯಿತು, ಹಾಗಾಗಿ ಬಂದಿದ್ದೀನಿ. ಹಾಗೆ ಒಂದು ನನ್ನ ಕಡೆಯಿಂದ ತುಂಬಾ ಸಪೋರ್ಟ್ ಇತ್ತು. ನೋಡಿ, ಸಂಘಟನೆ ಮಾಡ್ತಿರೋ ಉದ್ದೇಶ ನೀವು ಇಷ್ಟೆಲ್ಲ ಮಾತಾಡ್ತೀರಿ, ನಿಮ್ಗೆ ಗೊತ್ತಿದ್ರೆ ಈ ಸಮಸ್ಯೆಗಳೇ ಬರಲ್ಲ. ನಿಮ್ಮನ್ನ ಒಬ್ಬ ಅಧ್ಯಕ್ಷನ ಮಾಡ್ಬೇಕಾದ್ರೆ 4 ಅಥವಾ 10 ಜನ ಇದ್ರೆ ಅದರಲ್ಲಿ ಮುಕ್ಕಾಲು ಅಂದ್ರೆ 10ನೇ 3ನೇ ಒಂದು ಭಾಗದಲ್ಲಿ ನೀವು ಫೋರಂ ತಗೊಂಡು ಅಧ್ಯಕ್ಷರಾಗಿರ್ತಾರಲ್ವ, ಅದ್ರಲ್ಲಿ ನಿಮ್ ಸಿಂಹಪಾಲು ಇರುತ್ತಲ್ವ. ನೀವೇ ಅಧ್ಯಕ್ಷರು ಮಾಡ್ಬೇಕಾದ್ರೆ ನಾವು ಬಂದಿದ್ದು ಸಂಘ ಸಂಸ್ಥೆನ ಹೆಂಗ್ ನಡೆಸ್ಬೇಕು ಒಂದು ಒಪಿನಿಯನ್ ಕೊಡಿಯಪ್ಪ, ನಾವು ಫೀಡ್ಬ್ಯಾಕ್ ತಗೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರು ಬಂದಿದ್ದಾರೆ ಹೊರತು ಚರ್ಚೆ ಅಥವಾ ಪ್ರಶ್ನೆಗೆ ನಾವಿಲ್ಲ ಅವಕಾಶ ದಯವಿಟ್ಟು ಕೊಟ್ಟಿಲ್ಲ. ನಿಮ್ಗೆ ಅಭಿಪ್ರಾಯ ಮಾತ್ರ ಕೇಳಿರೋದು, ಮತ್ತೆ ಬೆಳೆಸ್ಬೇಡಿ ದಯವಿಟ್ಟು. ನಿಮ್ನ ಏನ್ ಪೋಸ್ಟಿಂಗ್ ಮಾಡಿದೀವಿ, ಏನ್ ಮಾಡಿದೀವಿ ನಿಮ್ನ? ಈಗ ಏನಂತ ಆಯ್ಕೆ ಮಾಡಿದೀವಿ? ಏನಂತ ನಿಮ್ ಕೊಟ್ವಿ, ನನ್ಗೆಲ್ಲ ಗೊತ್ತಿಲ್ಲ. ನಿಮ್ನ ಮಾಡಿರೋ ಉದ್ದೇಶ ಈ ಪಾರದರ್ಶಕತೆಯನ್ನ ಸಂಘದ ನಾಡಾವಳಿಗಳಲ್ಲಿ ತಂದ್ಕೊಡಿ ಅಂತ. ನಾನು ಮಾತಾಡ್ಬೇಕಾದ್ರೆ ಎಲ್ಲಾನು ಹೇಳ್ತೀನಿ ನಾನು. ಇದು ದಯವಿಟ್ಟು ಅವ್ರು ಇದಾರೆ, ಅಧ್ಯಕ್ಷ ಹುಷಾರಿಂದಾನೆ ಹಾಸನದಲ್ಲಿ ಇದ್ದಾರೆ. ಅವ್ರು ಪಾಪ ಅಡ್ಮಿಟ್ ಆಗಿದ್ರು, ಬರ್ತಾ ಇದ್ದಾರೆ. ಇನ್ನು ಸಿಗ್ನೇಚರ್ ಕೂಡ ನಾವು ಮಾಡ್ಲಿಲ್ಲ. ಅವ್ರು ಬರೋದಕ್ಕೆ ನಾವೇ ಒಂದಷ್ಟು ನಿಮ್ ಫೀಡ್ಬ್ಯಾಕ್ ತಗೊಂಡು ಇಲ್ಲಿ ಅವ ಏನು ಅಂತ ಹೇಳಿ ನಾವು ಸಾಧನೆ ಮಾಡ್ತೀವಿ. ಆಗಿರೋದೇನು ಮಾಡಕ್ಕಾಗಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಏನ್ ಮಾಡ್ತೀರಿ? ಅದು ನಾನು ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ನಿಮ್ ಪ್ರಶ್ನೆಯಲ್ಲಿ ನೋಟ್ ಮಾಡ್ಕೊಂಡಿದ್ರೆ ಅಧ್ಯಕ್ಷರು ಕೊಡ್ತಾರೆ. ಇದು ದಯವಿಟ್ಟು ಚರ್ಚೆಗಲ್ಲ, ಬೇಡ. ನಾವು ಸಂಘಟನೆ ಮಾಡ್ತಾ ಇರೋದು ಎಲ್ಲ ಸಂಘ ಫಾರ್ಮೇಶನ್ ಮಾಡ್ತಾ ಇರೋದು. ದಯವಿಟ್ಟು ಬೇರೆಯವ್ರು ಇದ್ರೆ ಮಾತಾಡಿ. ನಿಮ್ದೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ, ನಾನು ಮಾತಾಡ್ಬೇಕಾದ್ರೂ ಕೂಡ ಮಾತಾಡ್ತೀನಿ, ಆಯ್ತಾ? ಬೇರೆ ಯಾರಿದ್ದೀರಿ? ನನ್ನ ಹೆಸರು ಸಂತೋಷ್ ಅಂತ. ನನ್ನ ಊರು ಆದಿಗಳಲ್ಲಿ ಗ್ರಾಮದಲ್ಲಿ ವಾಸವಾಗಿರೋದು. ನಾನೊಂದು ಸಣ್ಣದಾಗಿ ಒಂದು ಬ್ರ್ಯಾಂಡಿ ಶಾಪಲ್ಲಿ ಸೇರಿ ಈ ಒಂದು ಅದರೊಂದು ನೆಲೆಯಿಂದ ತಂದು ಈ ಒಂದು ಸ್ವಂತವಾಗಿ ಒಂದು ಹೋಟೆಲ್ ಒಂದು ಓಪನ್ ಮಾಡ್ಕೊಂಡಿದ್ದೀನಿ, ಮನೆ ಊಟ ಅಂತೇಳಿ. ನಾನು ಈ ಸ್ಥಾನಕ್ಕೆ ನನಗೆ ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ, ಇತ್ತು. ನಾಗರಾಜಣ್ಣ ಅವರು ಬಂದು ತುಂಬಾ ನನಗೆ ಬಂದು ಮಾಡು, ನೀನ್ ನಿಲ್ಲು, ನೀನು ಜನಸಂಪಾದನೆ ಚೆನ್ನಾಗಿದೆ, ನಾವು ಬೆಂಬಲ ಕೊಡ್ತೀನಿ ಹಾಗೆ ಅಂತೆಲ್ಲ ಹೇಳಿದ್ರು ಅವರು. ಆ ನಾಗರಾಜಣ್ಣ ಅವರ ಹೇಳಿದಕ್ಕೆ ನಾನು ಮುಂದಾಳವಾಗಿ ಬಂದು ನಿಂತಿದ್ದೀನಿ. ಆದ್ರೂ ನಮ್ಮ ಹುಡುಗರು ತುಂಬಾ ಹೇಳಿದ್ರು, ಬಾ ನೀನು ನಿಲ್ಲು, ಸಂಘನ ತುಂಬಾ ಬೆಳೆಸ್ಬಿಟ್ಟು ಇದ್ ಮಾಡುವ ಹಾಗೆ ಅಂತೆಲ್ಲ ಹೇಳಿದ್ರು. ಅವ್ರ ಸಪೋರ್ಟ್ ಇದಕ್ಕೆ ನಾನು ನಿಂತಿದ್ದೀನಿ. ಮುಂದಕ್ಕೆ ಅವ್ರು ನನ್ನ ಬೆಳೆಸ್ತಾರೆ ಅಂತ ನಾನು ಒಂದು ಭವಿಷ್ಯದಲ್ಲಿ ನಾನು ತಿಳ್ಕೊಂಡಿರ್ತೀನಿ. ಮಧ್ಯದಲ್ಲಿ ಕೈ ಬಿಡಲ್ಲ ಅವರು ಅಂತ ಹೇಳಿದ್ದೀನಿ. ಅಷ್ಟು ನನ್ನ ಕೈ ಬಿಡದಲ್ಲ ಹೋದ್ರೆ ಸಾಕು, ಇನ್ನು ಮುಂದಕ್ಕೆ ಬೆಳೆಸ್ಕೊ ಹೋಗೋ ಜವಾಬ್ದಾರಿ ನಮ್ಗಿರ್ತದೆ. ಅಷ್ಟನ್ನ ನಾನು ಆಸೆಯನ್ನು ಕೊಡ್ತೀನಿ. ಅದಕ್ಕೆ ನೀನು ಮಾತಾಡಿ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು. ನನ್ನ ಹೆಸರು ಪ್ರವೀಣ್ ಅಂತ, ಯಡೂರು. ಎಲ್ಲರಿಗೂ ಈ ಸಣ್ಣವನು ಮಾಡುವ ನಮಸ್ಕಾರಗಳು. ಎಲ್ಲ ವೇದಿಕೆ ಮೇಲೆ ಇರುವಂತ ದೊಡ್ಡ ಗಣ್ಯರಿಗೆ ನಮಸ್ಕಾರಗಳು. ನನ್ನ ಹೆಸರು KM ಮಂಜುನಾಥ, ಕೆಂಚವನವಾಣಿಯಿಂದ ಬಂದಿದ್ದೀನಿ. ಪ್ರತಿ ಹೆಜ್ಜೆ ನಾನು ಮುಂದೆ ಇದ್ದೇ ಇರ್ತೀನಿ. ಆದ್ರೂ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡೋಣ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪುನೀತ್ ಅಂತ ಪುನೀತ್ CM. ಇಲ್ಲ ರೋಡಸ್ ಕಾನೂನಲ್ಲಿ ಇರೋದು ಅಂಗಡಿ ಬಸಗುಂಡಿ. ಮುಂದಕ್ಕಿನ್ನ ರಾಜ್ಯೋತ್ಸವ ಇರೋದು ಕರ್ನಾಟಕ ಆಯ್ತು. ನನ್ನ ಹೆಸರು ರಾಜಪ್ಪ ಅಂತ. ಇಲ್ಲಿಂದ 8 ಕಿಲೋಮೀಟರ್. ನಾವೊಬ್ಬ ಹಳ್ಳಿ ಹುಡುಗ, ತಲತೇಶಿಟ್ಟಳ್ಳಿ ಅಂತ. ನಾನು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಸದಸ್ಯರುಗಳಿದ್ದೀವಿ. ನನ್ನ ಹೆಸರು ನಾಗರಾಜ್ ಅಂತ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ. ನನ್ನ ಒಬ್ಬ ಅನಾಥನೆ ಬಟ್ ಇರಲಿ, ಅದನ್ನ ಹೇಳ್ಕೊಳ್ಬಾರ್ದು. ಇಡೀ ಜನಗಳಿಗೆ ಒಳ್ಳೇದು ಮಾಡಲಿ ರಕ್ಷಣಾ ವೇದಿಕೆ ಅನ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಸಫೀಕ್ ಅಂತ, ಸಫೀಕ್ ಅಂತ, ಗಾಂಧಿನಗರ ಚೋಡ್ಲು ವಲಯ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇವಾಗ ಪ್ರೆಸೆಂಟ್. ಈಗ ಫಸ್ಟ್ ಟೈಮ್ ಒಬ್ರು ಕರೆದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ. ಇದಕ್ಕಿಂತ ಮುಂಚೆ ಜಯ ಕರ್ನಾಟಕದಲ್ಲಿ ಇದ್ವಿ ನಾವು. ಇವಾಗ ಅಲ್ಲೂ ನ್ಯೂಟ್ರಲ್ ಆಗಿದ್ದೀವಿ, ಇದ್ರಲ್ಲಿ ಬಂದಿದ್ದೀವಿ. ದೇವ್ರು ಎಲ್ಲರೂ ಒಳ್ಳೇದು ಮಾಡಿ ನಾವು ಮುಂದಿಟ್ಟು ಒಳ್ಳೇದಾಗಿದ್ದೀವಿ. ನನ್ನ ಹೆಸರು ಮಲ್ಲೇಶ ಅಂತ, ಚೌಡ್ಲು ಗ್ರಾಮದಲ್ಲಿರೋದು. ಹೊಸದಾಗಿ ಈಗ ಸೇರ್ಪಡೆ ಆಗಿದ್ದೀನಿ. ನಾಸಿದರೆ ಹೋರಾಟ ಮಾಡ್ತೀನಿ.
ನನ್ನ ಹೆಸರು ಜಗದೀಶ್ ಅಂತ, ಊರು ಚೌಡ್ಲು. ನನಗೆ ಈ ಸಂಘಕ್ಕೆ ಸೇರಕ್ಕೆ ನಾಗರಾಜ್ ಅವರೇನೆ ಸ್ಫೂರ್ತಿ. ನೋಡೋಣ ಮುಂದಕ್ಕೆ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಇದೆ. ಜಾನ್ಸನ್ ಅಂತ ನನ್ನ ಹೆಸರು. ನಾನು ಕಾನೆಂಟ್ ಮನೆ ವಾಸವಾಗಿದ್ದೀನಿ. ಕಲ್ಕೊಂಡ್ರು ಆಟೋ ಡ್ರೈವರ್ ಮಾಡ್ತಿದ್ವಿ. ಈಗ ನಾನು ಹೊಸದಾಗಿ ಸೇರ್ಪಡೆ ಆಗಿದ್ದೆ. ಮುಂದೆ ಒಳ್ಳೆ ಕೆಲಸ ಮಾಡೋಣ ಅಂತ ಇದ್ದೀನಿ.